ಅಪಘಾತ ಆಗಿದೆ, ಭೀಕರ ಅಪಘಾತ ಆಗಿದೆ. ಪರಿಹಾರ ಏನಾದ್ರು ಘೋಷಣೆ ಮಾಡ್ತೀರಾ ಸರ್? 13 ಮಂದಿ ನಾನು ಈಗ ತಾನೇ ಗೊತ್ತಾಯ್ತು ನನಗೆ, ಇಂಟೆಲಿಜೆನ್ಸ್ನವ್ರು ಫೋನ್ ಮಾಡಿದ್ರು. 13 ಜನ ಸತ್ತಿದ್ದಾರೆ ಪಾಪ. ನಿಂತಿರೋ ಲಾರಿಗೆ ಹೊಡೆದ್ಬಿಟ್ಟು 13 ಜನ ಟೆಂಪೋ ಏನೋ ಗಾಡಿ ಅದು ಸತ್ತೋಗಿದ್ದಾರೆ. ಮಕ್ಕಳು ಕೂಡ ಸತ್ತೋಗಿದ್ದಾವೆ. ಅವ್ರಿಗೆಲ್ರಿಗೂ ಕೂಡ ಯಾರ್ಯಾರು ಅಪಘಾತದಿಂದ ಸತ್ತಿದ್ದಾರೆ ಎಲ್ರಿಗೂ ತಲಾ 2 ಲಕ್ಷ ರೂಪಾಯಿ ಕೊಡ್ತೀವಿ. ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ನಾನು ಯಾವುದು ಬ್ಯಾಂಕ್ ಅದು ಯೂನಿಯನ್ ಬ್ಯಾಂಕ್, ಅದು ನ್ಯಾಷನಲೈಸ್ ಬ್ಯಾಂಕ್. ಅದಕ್ಕೋಸ್ಕರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವರಿಗೆ, ಯಾರಿಗೆ, CBIಗೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ನಾವು ಕೊಟ್ಟಿದ್ದೀವಿ. ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಮೇಲೆ CBI ಪ್ರಾರಂಭ ಮಾಡಿದ್ದಾರೆ. ನಾವು ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಈ BJP ಅವರು ಯಾವಾಗ ಹೇಗೆ ಅಂತಂದರೆ, ಅಧಿಕಾರದಲ್ಲಿದ್ದಾಗ CBI ಕೊಡಲ್ಲ, ಅಧಿಕಾರ ಇಲ್ಲದೇ ಇದ್ದಾಗ CBI ಅಂತ ಹೇಳ್ತಾರೆ. ನಾವು ಅಧಿಕಾರ ಇಲ್ಲದೆ ಹೋದಲ್ಲೂ ಕೊಟ್ಟಿದ್ದೀವಿ, ಅಧಿಕಾರ ಇರುವಾಗಲೂ ಕೊಟ್ಟಿದ್ದೀವಿ. ನಾವು ಅಧಿಕಾರದಲ್ಲಿ ಇಲ್ಲದೆ, ನಾನು ಹೋದ ಸಾರಿ ಹಿಂದೆ 7 ಕೇಸ್ಗಳನ್ನ CBI ಕೊಟ್ಟಿದ್ದೆ. ಅವರು ಒಂದೇ ಒಂದು ಕೊಟ್ಟಿದ್ದೀವಿ ಅಂತ ತೋರಿಸ್ಲಿಕ್ಕೆ ನೋಡೋಣ. ಒಂದೇ ಒಂದು ಕೇಸು CBI ಕೊಟ್ಟಿದ್ದೀವಿ. ನಾವು CBI ಕೊಡಿ ಅಂತ ಪ್ರಸ್ತಾಪ ಮಾಡೋದನ್ನ ಒಂದೇ ಒಂದು ಕೇಸ್ ಕೊಟ್ಟಿದ್ದಾರ? ಗುರು ರಾಘವೇಂದ್ರ ಬ್ಯಾಂಕ್ ಅಂತ ಕೊಟ್ವಿ, ನಾವೇ ವಹಿಸಿದ್ವಿ CBIಗೆ. ಏನಾಗಿದೆ ಪ್ರೋಗ್ರೆಸ್ ನೀವು ಹೇಳಿ ಸ್ವಲ್ಪ. ಏನಾದ್ರೂ ಎನ್ಕ್ವೈರಿ ಆಗಿದೆಯಾ ಇಲ್ಲಿವರೆಗೂ? ಒಂದು ಪೀಸ್ ಆಫ್ ಈಗ ನೀವು ಇದನ್ನ ಕೇಳಲೇ ಇಲ್ವಲ್ಲ? ಅವ್ರಿಗೆ ಕೇಳಿದ್ರ 113 ರೂಪಾಯಿ ಇತ್ತು. ಅಲ್ಲ, 113 ಕೇಂದ್ರ ಸರ್ಕಾರ 113 ಒಂದು ಬ್ಯಾರೆಲ್ಗೆ $1 ಇತ್ತು ಆಗ ಪೆಟ್ರೋಲ್ ಬೆಲೆ. ಕ್ರೂಡ್ ಆಯಿಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ $113 ಪರ್ ಬ್ಯಾರಲ್. ಈಗ ಎಷ್ಟಿದೆ? ಈಗ $82 ಪರ್ ಬ್ಯಾರಲ್. ಕಡಿಮೆ ಆಗಿದೆ, ಜಾಸ್ತಿ ಆಗಿದೆಯೋ? ಕಡಿಮೆ ಆಗಿದೆ. ಮತ್ತು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದಾರ, ಡೀಸೆಲ್ ಬೆಲೆ ಕಡಿಮೆ ಮಾಡಿದಾರ, ಗ್ಯಾಸ್ ಬೆಲೆ ಕಡಿಮೆ ಮಾಡಿದಾರ? ಅವೆಲ್ಲ ಇಟ್ಸ್ ಎ ಡಿಬೇಟಬಲ್. ಇದು ಅದು ಬೇರೆ ಮಾತಾಡೋಣ. ಈಗ ನೆನ್ನೆಲ್ಲ ಇವೆಲ್ಲ ಚರ್ಚೆ ಮಾಡಲಿಲ್ಲ. ಈಗ ನಿನ್ನೆ ಏನು ಚರ್ಚೆ ಆಯ್ತು ಅಷ್ಟಕ್ಕೆ ಸೀಮಿತವಾಗಿ ಹೇಳಿದ್ದೀನಿ. ಸರ್, ಈಗ 16ನೇ ಹಣಕಾಸು ಆಯೋಗದಲ್ಲಿ ನಿಯೋಗ ಬಂದಾಗ ಅದನ್ನ ಚರ್ಚೆ ಮಾಡಬೇಕಾದಂತ ವಿಚಾರ ಜನಸಂಖ್ಯೆ ಮಾನದಂಡವಾಗಿ ಇಟ್ಕೋಬೇಕು ಬೇಡವಾ? ಅಂದ್ರೆ 1970 ನಾವು ಅದಕ್ಕೆ 71 ಜನಸಂಖ್ಯೆನೇ ತಗೊಳ್ರಪ್ಪ. ಆಗ್ಲಿಲ್ಲ ಅಂತಂದ್ರೆ ಸರ್, ಅದಕ್ಕೆ ಅವ್ರು ಒಪ್ಪಲಿಲ್ಲ ಅಂತಂದ್ರೆ 1971 ಜನಸಂಖ್ಯೆಯ ಆಧಾರವಾಗಿ ಫಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಾರಿ ಏನಾಗಿರುತ್ತೆ ಅಂತ ನೀವು ಅದಕ್ಕೆ ನಾವು ಹೇಳಿರೋದು. ನಿನ್ನೆ ಮುಂದಿನ ದಾರಿ ಆಮೇಲೆ ಯೋಚನೆ ಮಾಡೋದು. ಈಗ ನಿನ್ನೆ ಏನು ಹೇಳಿರೋದು, 71 ತಗೊಳ್ರಪ್ಪ ಅಂತ ಒತ್ತಡ ಹಾಕಿ ಅಂತ. ಮುಂದೆ ನಾವು ಕೂಡ ಕೇಳಪ್ಪ, ಇಲ್ಲಿ ನಾವು ಕೂಡ 16ನೇ ಹಣಕಾಸಿನ ಆಯೋಗ ಕರ್ನಾಟಕಕ್ಕೆ ಬಂದಾಗ ಸ್ಟ್ರಾಂಗ್ಲಿ, ವೆಹಿಮೆಂಟ್ಲಿ ನಾವು ಇದನ್ನ ಪ್ರೆಸೆಂಟ್ ಮಾಡ್ತೀವಿ. ಜನಸಂಖ್ಯೆ ಮಾನದಂಡನೇ ಆಗಬಾರದು ಅಂತ ಏನಾದರೂ ಆ ಥರದ್ದು ಏನಾದರೂ? ನೀನು ಎಲ್ಲನೂ ಮುಂದಕ್ಕೆ ಪ್ರಶ್ನೆ ಕೇಳಿದ್ರೆ ಹೆಂಗೆ? ನಾನು ನಾಳೆ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ.